ಬೇಸಿಗೆಯ ಧಗೆ ಶುರುವಾಗ್ತಿರುವಾಗಲೇ ಕರ್ನಾಟಕದ ರಾಜಕೀಯದಲ್ಲೂ ಚುನಾವಣೆ ತಾಪ ಏರಲಿದೆ. 4 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭೆ ಚುನಾವಣೆ ಜೊತೆಗೇನೆ ಕರ್ನಾಟಕದ 2 ಕ್ಷೇತ್ರಗಳ ಉಪಚುನಾವಣೆ ಕೂಡ ಘೋಷಣೆಯಾಗಿದೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಕ್ಷೇತ್ರದಲ್ಲಿ ಏಪ್ರಿಲ್ 9ನೇ ತಾರೀಕು ಉಪಚುನಾವಣೆ ನಡೆಯಲಿದ್ದು ಮೇ 4ನೇ ತಾರೀಕು ಫಲಿತಾಂಶ ಪ್ರಕಟ ಆಗಲಿದೆ. ಕಾಂಗ್ರೆಸ್ ಹಿರಿಯ ಶಾಸಕರಾಗಿದ್ದ ಶಾಮನೂರು ಶಿವಶಂಕರಪ್ಪ ನಿಧನರಾದ ಹಿನ್ನೆಲೆಯಲ್ಲಿ ದಾವಣಗೆರೆ ದಕ್ಷಿಣ ಉಪಚುನಾವಣೆ ಎದುರಾಗಿದೆ. ಕಾಂಗ್ರೆಸ್ ಶಾಸಕರಾಗಿದ್ದ HY ಮೇಟಿ ನಿಧನರಾದ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀತಾ ಇದೆ. 2 ಕ್ಷೇತ್ರಗಳು ಕಾಂಗ್ರೆಸ್ ಕೈಯಲ್ಲಿದ್ವು ಮತ್ತು 2023ರ ಚುನಾವಣೆ ಹೊತ್ತಲಿನ ಸಮೀಕರಣಕ್ಕೂ ಈಗಿನ ಸನ್ನಿವೇಶಕ್ಕೂ ಸಹಜವಾಗಿಯೇ ವ್ಯತ್ಯಾಸಗಳಿರುತ್ತೆ. ಕಾಂಗ್ರೆಸ್ ಕೈಯಿಂದ ಕ್ಷೇತ್ರಗಳನ್ನ ಕಸಿದುಕೊಳ್ಳೋಕೆ ಬಿಜೆಪಿ ಕೂಡ ಜೋರಾಗಿನೇ ಸವಾಲೊಡ್ತಾ ಇದೆ. ಹಾಗಾಗಿನೇ ಆಡಳಿತದ ಕಾಂಗ್ರೆಸ್ಗೆ ಈಗ ಇದು ಪ್ರತಿಷ್ಠೆಯ ಪ್ರಶ್ನೆನೂ ಆಗತ್ತೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ 2 ಕ್ಷೇತ್ರಗಳ ಚುನಾವಣಾ ಕದನದ ಇತಿಹಾಸ, ರಾಜಕೀಯ ಲೆಕ್ಕಾಚಾರಗಳು, ನಾಯಕರುಗಳ ಪ್ರಭಾವ, ಜಾತಿ ಸಮೀಕರಣ ಇದೆಲ್ಲದರ ಕಡೆಗೆ ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ಏಪ್ರಿಲ್ 9ನೇ ತಾರೀಕು ನಡೆಯಲಿರುವ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ನಾಮಪತ್ರ ಸಲ್ಲಿಸೋಕೆ ಮಾರ್ಚ್ 24 ಕಡೆ ದಿನಾಂಕ. ಅಚ್ಚರಿ ಅಂತಂದ್ರೆ 2 ಕ್ಷೇತ್ರಗಳಿಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನ ಅಂತಿಮ ಮಾಡಿದೆ. ಗೊಂದಲ ಇರೋದು ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ. 2 ಕ್ಷೇತ್ರಗಳಲ್ಲಿ ಈಗಾಗಲೇ ಶಾಸಕರಾಗಿದ್ದ ನಾಯಕರ ಕುಟುಂಬಗಳಿಗೆ ಟಿಕೆಟ್ ನೀಡುವ ಋಣಭಾರವನ್ನ ಅದು ಪೂರೈಸಿದೆ. ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬದ ಕುಡಿ ಸಮರ್ಥ ಮಲ್ಲಿಕಾರ್ಜುನ್ ಅವರಿಗೆ ಕಾಂಗ್ರೆಸ್ ಮಣೆ ಹಾಕಿದೆ. ಮತ್ತೊಂದು ಕಡೆ ಶಾಮನೂರು ಕುಟುಂಬದ ಬಗ್ಗೆ ಮುನಿಸು ತೋರಿಸ್ತಾನೆ ಬಂದಿರುವ ಮುಸ್ಲಿಂ ಸಮುದಾಯಕ್ಕೆ ಈ ಬಾರಿಯೂ ಟಿಕೆಟ್ ಕೈ ತಪ್ಪಿದ್ದು ತೀವ್ರ ಅಸಮಾಧಾನ ಹುಟ್ಟಿಸಿದೆ. ಟಿಕೆಟ್ ಘೋಷಣೆಗೂ ಮೊದಲೇ ಸಮರ್ಥ ನಾಮಪತ್ರ ಸಲ್ಲಿಸಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ತಂತ್ರ ಅನುಸರಿಸಿದ್ರು. ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಣಿದಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ಮತಗಳು ಇಲ್ಲಿ ನಿರ್ಣಾಯಕ ಅನ್ನೋದನ್ನು ಕೂಡ ಗಮನಿಸಬೇಕು. ಇನ್ನು ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬದೊಳಗಿನ ತಿಕ್ಕಾಟಗಳ ನಡುವೆ ಕಾಂಗ್ರೆಸ್ನ ಹಿರಿಯ ನಾಯಕ HY ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ನೀಡಲಾಗಿದೆ. HY ಮೇಟಿ ಅವರ ಮಕ್ಕಳ ಪೈಕಿ ಮಲ್ಲಿಕಾರ್ಜುನ್ ಮತ್ತು ಬಾಯಕ್ಕ ಮೇಟಿ ನಡುವೆ ಪ್ರಬಲ ಪೈಪೋಟಿ ಕಂಡು ಬಂದಿತ್ತು. ಈ ನಡುವೆ ಮತ್ತೋರ್ವ ಪುತ್ರಿ ಮಹಾದೇವಿ ಅವರು ಕಿರಿಯ ಸಹೋದರ ಉಮೇಶ್ ಪರವಾಗಿ ನಿಂತಿದ್ರು. ಉಮೇಶ್ಗೆ ಟಿಕೆಟ್ ನೀಡದೇ ಇದ್ರೆ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಾಗಿ ಎಚ್ಚರಿಕೆ ನೀಡಿದ್ರು. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಮೇಟಿ ಕುಟುಂಬದ ಸದಸ್ಯರ ಜೊತೆ ಮಾತುಕತೆ ನಡೆಸಿ ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿರುವಂತೆ ಸೂಚಿಸಿದ್ರು. ಕಾಂಗ್ರೆಸ್ ಒಳಗಿನ ಈ ಗೊಂದಲವನ್ನೇ ಬಂಡವಾಳ ಮಾಡಿಕೊಳ್ಳೋದಕ್ಕೆ ಮತ್ತು ಜಾತಿ ಸಮೀಕರಣದ ನೆಲೆಯಿಂದಲೂ ಕಾಂಗ್ರೆಸ್ಗೆ ಸವಾಲೊಡ್ಡೋಕೆ ಬಿಜೆಪಿ ತಂತ್ರವನ್ನ ಹೇಳಿದೆ. 2 ಕ್ಷೇತ್ರಗಳ ಚುನಾವಣಾ ಕದನ ಈವರೆಗೂ ನಡೆದು ಬಂದಿದ್ದ ರೀತಿಯನ್ನ ನಾವು ಗಮನಿಸಿದ್ರೆ ಈಗಿನ ಆಟ ಹೇಗಿರಬಹುದು ಅನ್ನೋ ಒಂದು ಅಂದಾಜು ಸಿಗತ್ತೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ 2023ರ ಚುನಾವಣೆ ಹೊತ್ತಿನ ಸನ್ನಿವೇಶವನ್ನು ನಾವು ಗಮನಿಸಿದ್ರೆ ಆಗ್ಲೂ ಶಾಮನೂರು ಶಿವಶಂಕರಪ್ಪ ಪಾಲಿಗೆ ಮುಸ್ಲಿಂ ಸಮುದಾಯದ ಮುನಿಸು ಕಗ್ಗಂಟಾಗೇ ಇತ್ತು. ಒಂದು ವಿಷಯ ಏನು ಅಂದ್ರೆ ಈ ಕ್ಷೇತ್ರ ಬಹಳ ಸಮಯದಿಂದಾನೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆ. ಶಾಮನೂರು ಅವರು ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕರಾಗಿದ್ದವರು. ದಾವಣಗೆರೆ ಕಾಂಗ್ರೆಸ್ಗೆ ಶಾಮನೂರು ಅವರೇ ಹೈಕಮಾಂಡ್ ಅನ್ನೋ ಮಾತು ಇತ್ತು. ಹಾಗಾಗಿ ಅವರ ಕುಟುಂಬದ ಪ್ರಭಾವ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತೆ. ಅಷ್ಟರ ಮಟ್ಟಿಗೆ ಪಕ್ಷದ ಮೇಲೆ ಅವರ ಕುಟುಂಬದ ಹಿಡಿತಾ ಇದೆ. 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯ ನಂತರ ದಾವಣಗೆರೆ ದಕ್ಷಿಣ ರೂಪುಗೊಂಡು ಹೊಸ ಕ್ಷೇತ್ರವಾಗಿ ಅಸ್ತಿತ್ವಕ್ಕೆ ಬಂತು. ಆಗಿನಿಂದ ನಡೆದ 4 ಚುನಾವಣೆಗಳಲ್ಲೂ ಈ ಕ್ಷೇತ್ರದಲ್ಲಿ ಶಾಮನೂರು ಅವರೇ ಗೆದ್ದಿದ್ರು. ಈಗ ಅವರ ನಿಧನದಿಂದ ಕ್ಷೇತ್ರ ತೆರವಾಗಿದೆ. ದಾವಣಗೆರೆ ಉತ್ತರಕ್ಕೆ ಹೋಲಿಸಿದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಅನ್ಯಾಯವಾಗಿದೆ ಅನ್ನೋ ದೂರುಗಳಿದೆ. ಸ್ಮಾರ್ಟ್ ಸಿಟಿ ಕೆಲಸಗಳು ಕೂಡ ಉತ್ತರದಲ್ಲಿ ಆದಂತೆ ಇಲ್ಲಾಗಿಲ್ಲ ಅಂತ ಜನ ಹೇಳೋದನ್ನ ವರದಿಗಳು ಉಲ್ಲೇಖಿಸುತ್ತೆ. ಶಾಮನೂರು ಅವರ ಅವಧಿಯಲ್ಲಿ ರಸ್ತೆ ಅಭಿವೃದ್ಧಿಯನ್ನ ಬಿಟ್ರೆ ಮತ್ತೇನೂ ಆಗಿಲ್ಲ ಅನ್ನೋ ಆಕ್ಷೇಪಗಳಿವೆ. ಶಾಲೆ ಕಾಲೇಜು ಅಭಿವೃದ್ಧಿ, ಆಸ್ಪತ್ರೆ ಅಭಿವೃದ್ಧಿ ಬಗೆಗಿನ ಬೇಡಿಕೆಗಳು ಹಾಗೆ ಉಳಿದೋಗಿದೆ. ವಾತಾವರಣ ಧೂಳುಮಯವಾಗಿರುವ ಬಗ್ಗೆ, ಕುಡಿಯುವ ನೀರು ಕಲುಷಿತವಾಗಿರುವ ಬಗ್ಗೆ ದೂರುಗಳಿದೆ. ಸ್ಲಂಗಳೇ ಹೆಚ್ಚಿರುವ ಈ ದಕ್ಷಿಣ ಭಾಗದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದ್ದು ಬಡವರೇ ಹೆಚ್ಚಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜಾತಿ ಸಮೀಕರಣವನ್ನು ನಾವು ನೋಡೋದಾದ್ರೆ ಕ್ಷೇತ್ರದಲ್ಲಿ ಅಹಿಂದ ಮತಗಳೇ ಪ್ರಮುಖವಾಗಿದೆ. ಮಾಹಿತಿಗಳ ಪ್ರಕಾರವಾಗಿ ಇಲ್ಲಿನ ಒಟ್ಟು ಮತದಾರರ ಸಂಖ್ಯೆ 2,31,674. ಜಾತಿವಾರು ಅಂದಾಜನ್ನು ಗಮನಿಸೋದಾದ್ರೆ ಮುಸ್ಲಿಮರ ಸಂಖ್ಯೆ 64,000, ಲಿಂಗಾಯತ ಮತದಾರರ ಸಂಖ್ಯೆ 38,000, ST ಮತದಾರರು 32,000, SC ಮತದಾರರು 29,000, ಕುರುಬರು 17,000, ಮರಾಠರು 15,000, ಉಪ್ಪಾರರು 8,000, ಜೈನರು 5,000, ಹಾಗೆಯೇ ಇತರೆ ಮತದಾರರ ಸಂಖ್ಯೆ 23,000. ಅಹಿಂದ ಸಮುದಾಯವೇ ನಿರ್ಣಾಯಕವಾಗಿರುವ ಕ್ಷೇತ್ರದಲ್ಲಿ ಮುಸ್ಲಿಂ ಮತ್ತು ಲಿಂಗಾಯತ ಪ್ರಾಬಲ್ಯದ ನಡುವೆ ಬಿಜೆಪಿ ST ಸಮುದಾಯದ ಶ್ರೀನಿವಾಸ್ ದಾಸಕರಿಯಪ್ಪ ಅವರನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದೆ. ಶ್ರೀನಿವಾಸ್ ದಾಸಕರಿಯಪ್ಪ ಈಗಾಗಲೇ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ.
ಬಿಜೆಪಿಯಲ್ಲಿ ಹಲವು ವರ್ಷಗಳಿಂದ ಗುರುತಿಸಿಕೊಂಡಿರುವ ವಾಲ್ಮೀಕಿ ಸಮುದಾಯದ ಶ್ರೀನಿವಾಸ್ ದಾಸಕರಿಯಪ್ಪ ಆರ್ಎಸ್ಎಸ್ ಜೊತೆಗೂ ಉತ್ತಮ ಸಂಬಂಧ ಹೊಂದಿದ್ದಾರೆ. ರಾಜ್ಯ ಬಿಜೆಪಿ ಎಸ್ಟಿ ಮೋರ್ಚಾ ಅಧ್ಯಕ್ಷರೂ ಆಗಿರುವ ಶ್ರೀನಿವಾಸ್ ದಾಸಕರಿಯಪ್ಪ ಮಾಹಿತಿ ತಂತ್ರಜ್ಞಾನದಲ್ಲಿ ಎಂಜಿನಿಯರಿಂಗ್ ಪದವೀಧರರಾಗಿದ್ದಾರೆ. ರಾಜಕೀಯ ಹಿನ್ನೆಲೆಯ ಕುಟುಂಬದಿಂದ ಬಂದವರಾಗಿದ್ದು, ಶ್ರೀನಿವಾಸ್ ಅವರ ತಂದೆ ದಾಸಕರಿಯಪ್ಪ ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ 3 ಅವಧಿಗೆ ಸೇವೆ ಸಲ್ಲಿಸಿದ್ದಾರೆ. ಬಿಜೆಪಿಯೊಳಗಿನ ಜಿಎಂ ಸಿದ್ದೇಶ್ವರ್ ಬಣ ಮತ್ತು ಎಂಪಿ ರೇಣುಕಾಚಾರ್ಯ ಬಣಗಳೆರಡರ ಜೊತೆಗೂ ಉತ್ತಮ ಸಂಬಂಧ ಹೊಂದಿರುವ ಶ್ರೀನಿವಾಸ್ ದಾಸಕರಿಯಪ್ಪ ಅವರನ್ನ ಆಯ್ಕೆ ಮಾಡಿರೋದು ಚಾಣಾಕ್ಷ ನಿರ್ಧಾರವೇ ಅಂತ ಹೇಳಲಾಗ್ತಿದೆ. ಹಾಗಾಗಿ ದಾವಣಗೆರೆಯಲ್ಲಿ ಇಷ್ಟು ಕಾಲದಿಂದ ಹಿಡಿತ ಸಾಧಿಸಿಕೊಂಡು ಬಂದಿದ್ದ ಶಾಮನೂರು ಕೋಟೆಯ ಭವಿಷ್ಯ ಈ ಬಾರಿ ಏನಾಗಲಿದೆ ಅನ್ನೋ ಪ್ರಶ್ನೆ ಇದೆ. ಬಾಗಲಕೋಟೆ ಕ್ಷೇತ್ರ 1999ರ ಚುನಾವಣೆಯಿಂದ ಬಾಗಲಕೋಟೆಯಲ್ಲಿ ಬಿಜೆಪಿ 4 ಬಾರಿ ಗೆದ್ದಿದ್ದು, ಕಾಂಗ್ರೆಸ್ 2 ಬಾರಿ ಗೆಲುವನ್ನ ಸಾಧಿಸಿದೆ. 1999ರ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ PH ಪೂಜಾರ ಮೊದಲ ಬಾರಿಗೆ ಅಲ್ಲಿ ಕಮಲ ಅರಳೋಕೆ ಕಾರಣರಾದರು. 2004 ಮತ್ತು 2008ರ ಚುನಾವಣೆಗಳಲ್ಲಿ ಬಿಜೆಪಿಯಿಂದ ವೀರಣ್ಣ ಚರಂತಿಮಠ್ ಗೆದ್ರು. 2013ರ ಚುನಾವಣೆಯಲ್ಲಿ ಹಲವು ವರ್ಷಗಳ ನಂತರ ಮತ್ತೆ ಈ ಕ್ಷೇತ್ರವನ್ನ ಕಾಂಗ್ರೆಸ್ ವಶಪಡಿಸಿಕೊಳ್ತು. ಕಾಂಗ್ರೆಸ್ನಿಂದ HY ಮೇಟಿ ಗೆಲುವು ಸಾಧಿಸಿದ್ರು. 2018ರ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿಯ ವೀರಣ್ಣ ಚರಂತಿಮಠ್ ಗೆಲ್ಲೋದ್ರೊಂದಿಗೆ ಕ್ಷೇತ್ರ ಮತ್ತೆ ಬಿಜೆಪಿ ಹೋಯಿತು. 2023ರ ಚುನಾವಣೆಯಲ್ಲಿ ಮತ್ತೆ HY ಮೇಟಿ ಗೆದ್ರು. ಅದರೊಂದಿಗೆ ಬಾಗಲಕೋಟೆ ಮತ್ತೆ ಕಾಂಗ್ರೆಸ್ ತೆಕ್ಕೆಗೆ ಸೇರುವಂತಾಯಿತು. ಈಗ ಮೇಟಿ ಅವರ ನಿಧನದಿಂದ ಕ್ಷೇತ್ರ ತೆರವಾಗಿದ್ದು, ಉಪಚುನಾವಣೆ ಎರಡೂ ಪಕ್ಷಗಳಿಗೆ ಪ್ರತಿಷ್ಠೆಯದ್ದಾಗಿದೆ. ಬಾಗಲಕೋಟೆ ಲಿಂಗಾಯತ ಪ್ರಾಬಲ್ಯದ ಕ್ಷೇತ್ರ. ಇಲ್ಲಿನ ಒಟ್ಟು ಮತದಾರರ ಸಂಖ್ಯೆ 2,59,260. ಅದರಲ್ಲಿ ಪುರುಷರು 1,26,761, ಮಹಿಳಾ ಮತದಾರರ ಸಂಖ್ಯೆ 1,32,476, ಇತರರು 23. ಈ ಕ್ಷೇತ್ರದ ಜಾತಿವಾರು ಅಂದಾಜನ್ನ ನೋಡೋದಾದ್ರೆ ಕುರುಬ ಮತದಾರರ ಸಂಖ್ಯೆ ಇರೋದು 35,000, ಗಾಣಿಗರು 32,000, ಪಂಚಮಸಾಲಿಗಳು 25,000, ಬಣಜಿಗರು 22,000, ಮುಸ್ಲಿಮರು 26,000, ರೆಡ್ಡಿಗಳು 19,000, ನೇಕಾರರು 15,000, SC/ST ಜನಾಂಗದ ಮತದಾರರ ಸಂಖ್ಯೆ 26,000, ವಾಲ್ಮೀಕಿ 15,000, ಮರಾಠರು 19,000, ಹಾಗೆಯೇ ಇತರೆ ಮತದಾರರ ಸಂಖ್ಯೆ 25,000. ಬಿಜೆಪಿ ಮತ್ತೊಮ್ಮೆ ವೀರಣ್ಣ ಚರಂತಿಮಠ್ ಅವರನ್ನೇ ಇಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದೆ. ಕಳೆದ ಚುನಾವಣೆಯಲ್ಲಿ ಮೇಟಿ ವಿರುದ್ಧ ಅಲ್ಪ ಮತಗಳ ಅಂತರದಿಂದ ಚರಂತಿಮಠ್ ಸೋಲನ್ನ ಕಂಡಿದ್ರು. 2008ರಿಂದಲೂ ಮೇಟಿ ಮತ್ತು ಚರಂತಿಮಠ್ ಮುಖಾಮುಖಿ ಆಗ್ತಾ ಇದ್ರು. ಮೇಟಿ ಅವರಷ್ಟು ಜನಪ್ರಿಯತೆಯನ್ನ ಅವರ ಮಕ್ಕಳು ಹೊಂದಿಲ್ಲದೆ ಇರೋದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಲೂಬಹುದು ಅಂತ ಹೇಳಲಾಗ್ತಾ ಇದೆ. ಚರಂತಿಮಠ್ ಅವರು ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರಾಗಿದ್ದಾರೆ ಮತ್ತು ಮೇಟಿ ಅವರಷ್ಟೇ ಪ್ರಬಲ ಎದುರಾಳಿ ಈ ಬಾರಿ ಕಣದಲ್ಲಿರುವ ಸಾಧ್ಯತೆ ಕಡಿಮೆ. ಹೀಗಾಗಿ ಬಿಜೆಪಿ ಗೆಲುವು ಅನಾಯಾಸ ಆಗಬಹುದಾ ಅನ್ನೋ ಲೆಕ್ಕಾಚಾರಗಳು ಇದೆ. ಚರಂತಿಮಠ ಈಗಾಗಲೇ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಉಪಚುನಾವಣೆಯ ಪ್ರಚಾರಕ್ಕೆ ಹೆಚ್ಚು ಸಮಯ ಇಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಿದೆ. ಬಿಜೆಪಿ ಯಾವುದೇ ಗೊಂದಲ ಇಲ್ಲದೆ ಅಥವಾ ಗೊಂದಲಕ್ಕೆ ಹೆಚ್ಚು ಆಸ್ಪದವನ್ನ ಕೊಡದೆ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸುವುದು ಸಾಧ್ಯವಾದರೆ, ಆಡಳಿತಾರೂಢ ಕಾಂಗ್ರೆಸ್ ತಡವಾಗಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಎರಡೂ ಕ್ಷೇತ್ರಗಳು ತನ್ನವಾಗಿದ್ದಾಗ, ತನ್ನ ಶಾಸಕರು ಮೃತಪಟ್ಟ ಹಿನ್ನೆಲೆಯಲ್ಲಿ ಉಪಚುನಾವಣೆ ಎದುರಾಗಲಿದ್ದಿದ್ದು ಗೊತ್ತಿದ್ದಾಗ ಅದು ಖಂಡಿತವಾಗೂ ಮೊದಲೇ ಇದಕ್ಕಾಗಿ ಸಜ್ಜಾಗಬೇಕಿತ್ತು. ಯಾರಿಗೆ ಟಿಕೆಟ್ ನೀಡಬೇಕು ಅನ್ನೋ ವಿಷಯದಲ್ಲಿ ಸ್ಪಷ್ಟ ನಿಲುವನ್ನ ತೆಗೆದುಕೊಳ್ಳೋಕೆ ಕಾಂಗ್ರೆಸ್ ರಾಜ್ಯ ನಾಯಕರು ಯಾಕೆ ವಿಫಲರಾದರು? ರಾಜಕೀಯ ಲೆಕ್ಕಾಚಾರಗಳು, ಜಾತಿ ಸಮೀಕರಣ ಎಲ್ಲವನ್ನ ನೋಡಿಕೊಂಡು ಗಟ್ಟಿ ಅಭ್ಯರ್ಥಿಗಳು ಯಾರು ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಇತ್ತು. ಉಪಚುನಾವಣೆ ಅಭ್ಯರ್ಥಿಗಳ ಆಯ್ಕೆಗೂ ಉಸ್ತುವಾರಿಗಳ ಮಧ್ಯಪ್ರವೇಶ ಅನಿವಾರ್ಯವಾಗುವ ಮಟ್ಟಿಗೆ ಕುರ್ಚಿ ಕಚ್ಚಾಟದ ದುಷ್ಪರಿಣಾಮ ಇದರ ಮೇಲಾಗಿದೆಯಾ ಅನ್ನೋ ಅನುಮಾನ ಮೂಡುತ್ತೆ. ಟಿಕೆಟ್ ಅಂತಿಮಗೊಂಡಿದ್ರು ಬಂಡಾಯದ ಬಿಸಿಯನ್ನ ಕಾಂಗ್ರೆಸ್ ಎದುರಿಸಬೇಕಿರೋದಂತೂ ಖಚಿತ. ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಕುಟುಂಬದವರಿಗೆ ಮಣೆ ಹಾಕಿದ್ದು, ಈ ನಿರ್ಧಾರವನ್ನ ಮುಸ್ಲಿಂ ಸಮುದಾಯದವರು ಒಪ್ತಾರೆ ಅಂತ ಹೇಳೋದು ಕಷ್ಟ. ಕಳೆದ ಚುನಾವಣೆಯಿಂದಾನೇ ಅವರು ಈ ಕ್ಷೇತ್ರಕ್ಕಾಗಿ ಬೇಡಿಕೆ ಇಟ್ಟಿದ್ರು ಮತ್ತು ಈ ಬಾರಿ ಜಮೀರ್ ಅಹಮದ್ ಖಾನ್ ಕೂಡ ಈ ಬೇಡಿಕೆಯ ಹಿಂದೆ ಇದ್ದಿದ್ರಿಂದ ಮುಂದೇನಾಗಬಹುದು ಅನ್ನೋ ಕುತೂಹಲ ಇದೆ. ದಾವಣಗೆರೆ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸಾದಿಕ್ ಪೈಲ್ವಾನ್ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ಘೋಷಣೆ ಮಾಡಿದ್ದಾರೆ. ನಾನು ದಾವಣಗೆರೆಯಿಂದ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೇನೆ. ಅಹಿಂದ ಅಲ್ಪಸಂಖ್ಯಾತ ಜನರನ್ನ ಹೈಕಮಾಂಡ್ ಕಡೆಗಣಿಸಿದೆ. ನಾಳೆ ಬೃಹತ್ ಮೆರವಣಿಗೆ ಮೂಲಕ ನಾಮಪತ್ರವನ್ನ ಸಲ್ಲಿಸಲಿದ್ದೇನೆ. ನನಗೆ ಜನ ಆಶೀರ್ವಾದ ಮಾಡಿ ಗೆಲ್ಲಿಸ್ತಾರೆ ಅನ್ನುವ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಇದು ಈ ವಾರದ ಅವಲೋಕನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.